ಅದನ್ನ ಇವಾಗ ಫುಲ್ ಹಾಕಾಯ್ತಾ ಅದ್ರಲ್ಲಿ? ಫುಲ್ ಹಾಕಾಯ್ತು. ಸ್ವಲ್ಪ ಕೂಡ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಬೇರೆ ಹಾಕ್ಬೇಕು. ಪ್ಯಾಕೆಟ್ ಅಲ್ಲಿ ಬರುವ ಈ ಆಪಮ್ ಮಿಕ್ಸ್ ಅನ್ನ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಇದ್ರಲ್ಲಿ ಈಸ್ಟ್ ಇದೆ, ಬೇಕಿಂಗ್ ಸೋಡಾ ಇದೆ. ಸೊ ಇದನ್ನ ಮುಚ್ಚಿಡ್ಬೇಕು ಅಲ್ವಾ ಆಂಟಿ? ಎಸ್, ಮುಚ್ಚಿಡ್ಬೇಕು. ತಗೊಳ್ಳಿ, ಮುಚ್ಚಿಟ್ಟು 1 hour ಬಿಟ್ಬಿಡಿ. ಅದ್ರ ಪಾಡಾಗ ಅದನ್ನ ಸೆಟ್ ಆಗ್ಲಿ, ಕೂಲ್ ಆಗ್ಲಿ ಅಂತ. ಇವಾಗ ಮುಂದೆ ಏನ್ ಮಾಡೋಣ? ಇನ್ನು ನಾವು ಸ್ವಲ್ಪ ಈ ಕರಿ ಈಗ ರೆಡಿ ಆಗಿದೆ, ಇದು ಪರ್ಫೆಕ್ಟ್ಲಿ ಕುಕ್ಡ್ ಆಗಿದೆ. ಸೊ ನಾವು ಸ್ವಲ್ಪ ಫ್ರೈ ಮಾಡಿ ಏನೆಲ್ಲ ಹಾಕ್ಬೇಕು ಅಂತ ಅದು ರೆಡಿ ಮಾಡಿಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸೊ ಇದು ಒಂದೂವರೆ ಸ್ಪೂನು. ಇವಾಗ ನಾನು ಧನಿಯಾ ಸ್ವಲ್ಪ ಹಾಕಿದ್ದೀನಿ. ಅದೊಂದು ಮಿಕ್ಸ್ ಮಾಡ್ತಾ ಇರ್ಬೇಕು. ಒಂದು 3 ನಮ್ಗೆ ಎಷ್ಟು ಖಾರ ಬೇಕೋ ಅದು ಪ್ರಕಾರ ಯೂಸ್ ಮಾಡ್ಬೋದು. ರೆಡ್ ಚಿಲ್ಲೀಸ್. ಸೊ ನಾ ರೆಡ್ ಚಿಲ್ಲೀಸ್ 3 ಇದ್ರಲ್ಲಿ ಹಾಕಿದ್ದೀನಿ. ಸೊ ಸ್ವಲ್ಪ ಸೋಂಫ್ ಮೇ ಬಿ 1/4 ಸ್ಪೂನ್. ಕ್ವಾರ್ಟರ್ ಸ್ಪೂನ್ ಸೋಂಪು. ಈ ಮರಾಠಿ ಮೊಗ್ಗು ಅಂತಿರೋದು ಸ್ವಲ್ಪ ಒಂದು 2-3 ಪೀಸ್ ಸಾಕು. ಓಕೆ, ಅದ್ ಹಾಕಿದ್ದೀನಿ. ಸೊ ದಿಸ್ ದಾಲ್ಚೀನಿ ಅಂದಿರೋದು ಒಂದು 2-3 ಪೀಸು ಅದನ್ನು. ಸೊ ಮರಾಠ ಮೊಗ್ಗಲ್ಲಿ ಒಂದು 2 ಎಳೆ ಸಾಕು ಅಂಡ್ ಅರ್ಧ ಚಕ್ಕೆ ಸಾಕು. ಕರಿಪತ್ತ ಹಾಕಿದ್ದೀನಿ. ಸೊ ಸ್ವಲ್ಪ ಇದು ಗಸಗಸೆ ಸ್ವಲ್ಪ ಹಾಕಿದ್ದೀನಿ. ಒಂದು ಚಿಟಿಕೆ ಅಷ್ಟೇ, ಅದೇ ಅಷ್ಟೇ. ದೆನ್ ಇದು ರೆಡಿ ಆಗಿದೆ. ಇದು ಜಸ್ಟ್ ಗೋಲ್ಡನ್ ಬ್ರೌನ್ ಆಗುವಾಗ ಅದು ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಅದು ಆಫ್ ಮಾಡ್ಕೊಳ್ಳಿ. ಜಸ್ಟ್ ಅದರಲ್ಲಿ ಕೋಕೋನಟ್ 1-2 ಟೇಬಲ್ ಸ್ಪೂನು ಸುಮ್ನೆ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟೇ. ನಾನು ಆಫ್ ಮಾಡಿ ಆಯ್ತು, ಗ್ಯಾಸ್ ಆಲ್ರೆಡಿ ಆಫ್ ಮಾಡಿ ಆಯ್ತು. ಇದು ಒಂದು ಚಿಕ್ಕ ಮಿಕ್ಸರ್ ಅಲ್ಲಿ ಹಾಕಿ ಅದು ಗ್ರೈಂಡ್ ಮಾಡ್ಬಿಡೋಣ. ಸರಿ, ಕಮಾನ್, ಇವಾಗ ಶಬ್ದ ಮಂಜರಿ ಶುರು ಆಗುತ್ತೆ. ಚಟ್ನಿ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕಾ ಇದು? ಚಟ್ನಿ ಸ್ವಲ್ಪ ಗಟ್ಟಿ ಬರ್ಬೇಕಲ್ಲಮ್ಮ? ಚಟ್ನಿಗಿಂತ ಸ್ವಲ್ಪ ಇಟ್ಸ್ ವೆರಿ ಆಕ್ಚುಲಿ ಗ್ರೌಂಡ್ ವೆರಿ ವೆಲ್. ಅದೇ ಪೇಸ್ಟ್ ತರಾನೇ ಬರ್ಬೇಕು. ಸೊ ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಚೆನ್ನಾಗಿ ಒಂದು ಪೇಸ್ಟ್ ತರ ಆಗ್ಬೇಕು. ಆಗಿಲ್ಲಂದ್ರೆ ಇನ್ನೊಂದು ಸತಿ ಗ್ರೈಂಡ್ ಮಾಡಿ. ಓಕೆ, ಇದಾದ್ಮೇಲೆ ನೌ ಯು ಕ್ಯಾನ್ ಸಿ, ಅದು ಟಚ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಹಂಗೇನೆ ಹಾಕ್ತಿವಿ. ಈ ಮಸಾಲಾನ ಬೆಂದಿರ ಆಲೂಗೆಡ್ಡೆ ಮತ್ತೆ ಪೀಸ್ ಅಂಡ್ ಅನಿಯನ್ಸ್, ಈರುಳ್ಳಿ, ಬಟಾಣಿ ಅದಕ್ಕೆ ಹಾಕ್ಬೇಕು. ಅದೇ ಹಾಕ್ಬೇಕು. ಸೊ ಸ್ವಲ್ಪ ನೀರ್ ಹಾಕಿ ಶ್ರುತಿ ಇದಕ್ಕೆ ಸ್ವಲ್ಪ ಸಾಕು 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 ಅಷ್ಟೇ ಸಾಕು. ಬಿಕಾಸ್ ನಮ್ಗೆ ತೆಂಗಿನಕಾಯಿ ವೇಟ್ ಮಾಡಲ್ಲ ಮೇಡಮ್. ಸೊ ಇದೊಂದ್ಸತಿ ಮಿಕ್ಸ್ ಮಾಡಿ. ಸೊ ಮೊದ್ಲೇ ಕುಕ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇದು ಫಾಸ್ಟ್ ಆಗಿದೆ ಇವಾಗ. ಕರೆಕ್ಟ್. ಈ ತೆಂಗಿನ ಹಾಲು ಆಗ್ಬೇಕು. ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್ ಇದರಲ್ಲಿ ಆಡ್ ಮಾಡ್ತೀನಿ. ಸೊ ಒಂದು ಕರಂಡಿ, ಒಂದು ಲ್ಯಾಡಲ್ ಕೋಕೋನಟ್ ಮಿಲ್ಕ್. ಸೊ ಇದು ಆಫ್ ಮಾಡಾಯ್ತು. ಸೊ ಇದು ರೆಡಿ ಇದೆ. ಸೊ ಇದಕ್ಕೆ ನಾವು ಒಗ್ಗರಣೆ ಮಾಡ್ಬೇಕು. ನಾವು ಕೋಕೋನಟ್ ಆಯಿಲ್ ನಾನು ಯೂಸ್ ಮಾಡೋದು ಇದಕ್ಕೆ, ಬಿಕಾಸ್ ದಟ್ ವಿಲ್ ಹ್ಯಾವ್ ದ ಟಿಪಿಕಲ್ ಕೇರಳ ಕುಕಿಂಗ್ ಸ್ಮೆಲ್. ಸೊ ಕೋಕೋನಟ್ ಆಯಿಲ್ ಒಂದು 3 ಚಿಕ್ಕದ್ ಸ್ಪೂನ್ ಹಾಕಿದ್ದೀನಿ. ಇದು ಸ್ಮಾಲರ್ ದನ್ ಟೀ ಸ್ಪೂನ್. ಇದರಲ್ಲಿ ಸ್ವಲ್ಪ ಸಾಸಿವೆ ಅದೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ಸ್ವಲ್ಪ ಒಂದು ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ ಒಂದು 2-3 ಪೀಸ್ ಹಾಕಿ ಜಸ್ಟ್ ಬಿಡೋದು. ಅದಾದ್ಮೇಲೆ ಕರಿಬೇವು ಸೊಪ್ಪು. ಅದು ಚಟ್ಪಟ್ ಅನ್ಬೇಕು ಇವಾಗ. ಅದೇ ಅಷ್ಟೇ. ಅದೊಂದು ಹಾಕ್ಬಿಟ್ಟು ಮೇಲೆ ಡ್ರೆಸ್ ಮಾಡಿಟ್ರೆ ನಮ್ ಕರಿ ರೆಡಿ. ಇಟ್ ಇಸ್ ಪರ್ಫೆಕ್ಟ್. ನಾವು ಸ್ವೀಚ್ ಇಟ್ ಆಫ್. ಸೊ ಇದು ತೆಗೆದು ನಾವು ಇದರಲ್ಲಿ ಹಾಕ್ಬಿಡೋಣ. ಮೇಲೇನೆ ಅದು ಚೆನ್ನಾಗಿರತ್ತೆ ಡ್ರೆಸ್ಸಿಂಗ್ ಆಗಿ. ನಾವು ಸೊ ಹಂಗೇನೆ ಇಟ್ಬಿಡೋಣ. ಈಗ ಮಿಕ್ಸ್ ಮಾಡ್ಬೇಡ. ತಿನ್ನುವಾಗ ನಾವು ಪ್ರೆಸೆಂಟೇಷನ್ ಸ್ಟ್ಯೂ ಅನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಸಾಸಿವೆ ಹಾಕಿ, ಕೆಂಪು ಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತರ ಮಾಡಿ ಇದಕ್ಕೆ ಹಾಕ್ಬಿಡಿ. ಬಟ್ ಡೋಂಟ್ ಮಿಕ್ಸ್ ಇಟ್, ಜಸ್ಟ್ ಲೀವ್ ಇಟ್. ರೆಡಿ. ವೆಜಿಟೇಬಲ್ ಸ್ಟ್ಯೂಗೆ ಏನೇನೆಲ್ಲ ಬೇಕು? ತೆಂಗಿನ ಹಾಲು, ಯೋಚನೆ ಮಾಡ್ಬೇಡಿ. ಇಂಗ್ರೀಡಿಯೆಂಟ್ಸ್ ನೋಡೇ ಬಿಡೋಣ ಬನ್ನಿ. ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ
ವೆಜಿಟೇಬಲ್ಸ್ 2 ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ 3, ಹಸಿ ಬಟಾಣಿ 1 ಬಟ್ಲು, ಕೊಬ್ಬರಿ ಹಾಲು 1 ಬಟ್ಲು, ತೆಂಗಿನಕಾಯಿ ಎಣ್ಣೆ 2 ಟೀ ಚಮಚ, ಹೆಚ್ಚಿದ ಈರುಳ್ಳಿ 1 ಬಟ್ಲು, ಅರಿಶಿಣ 1 ಟೀ ಚಮಚ, ಉಪ್ಪು 1.5 ಟೀ ಚಮಚ, ಸಾಸಿವೆ, ಮರಾಠಿ ಮೊಗ್ಗು 1/4 ಭಾಗ, ಒಣಮೆಣಸಿನಕಾಯಿ 3, ಧನಿಯಾ 2 ಟೀ ಚಮಚ, ಚಕ್ಕೆ ಸ್ವಲ್ಪ, ಒಣ ಕೊಬ್ಬರಿ ತುರಿ 3 ಟೀ ಚಮಚ, ಗಸಗಸೆ 1 ಚಿಟಿಕೆ. ಮಾಡುವ ವಿಧಾನ: ಪಾತ್ರೆಗೆ ನೀರು, ಹೆಚ್ಚಿದ ಆಲೂಗಡ್ಡೆ, ಹಸಿ ಬಟಾಣಿ, ಹೆಚ್ಚಿದ ಈರುಳ್ಳಿ, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬಾಣಲೆಗೆ ತೆಂಗಿನಕಾಯಿ ಎಣ್ಣೆ, ಧನಿಯಾ, ಒಣಮೆಣಸಿನಕಾಯಿ, ಸೊಂಪು ಕಾಳು, ಮರಾಠಿ ಮೊಗ್ಗು, ಚಕ್ಕೆ, ಗಸಗಸೆ, ಒಣಕೊಬ್ಬರಿ ತುರಿಯನ್ನ ಹುರಿದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಬೇಯ್ತಾ ಇರೋ ಮಿಶ್ರಣಕ್ಕೆ ಹಾಕಿ ಅದಕ್ಕೆ ಕೊಬ್ಬರಿ ಹಾಲು ಸೇರಿಸಿ ಬೇಯಲು ಬಿಡಿ. ಬಾಣ್ಲೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಬೇಯ್ತಾ ಇರೋ ಮಿಶ್ರಣಕ್ಕೆ ಹಾಕಿದ್ರೆ ವೆಜಿಟೇಬಲ್ಸ್ 2 ರೆಡಿ ಟು ಈಟ್. 1 ಅವರ್ ಆದ್ಮೇಲೆ ಚೆನ್ನಾಗಿ ಈ ಆಪಂ ಮಿಕ್ಸ್ ಸೆಟ್ ಆದ್ಮೇಲೆ ಆಪಂ ಮಾಡಕ್ಕೆ ರೆಡಿ ಆಗಿರುತ್ತೆ. ಸೊ ಒಂದು ನಾನ್ ಸ್ಟಿಕ್ ಪಾತ್ರೆ ತಗೊಳ್ಳಿ, ಸ್ವಲ್ಪ ರೌಂಡ್ ಆಗಿ ಗುಂಡಕ್ಕಿರ್ಬೇಕು. ಈ ತರ ಪಾತ್ರೆ, ಇದಕ್ಕಿಂತ ಚಿಕ್ಕದಾಗಿದ್ರೆ ಇನ್ನೂ ಒಳ್ಳೇದು ಅಲ್ವಾ? ಹೌದು ಹೌದು ಹೌದು. ಸರಿ, ಇದಕ್ಕೆ ನಾವ್ ಇವಾಗ ಏನ್ ಮಾಡ್ತೀವಿ? ಒಂದು 2 ಸ್ಪೂನ್ ಆಯಿಲ್ ಹಾಕಿ ಅದಾದ್ಮೇಲೆ ಸ್ವಲ್ಪ ಒಂದು ಇದು ಈ ಮಿಕ್ಸ್ ಮಾಡಿಟ್ಟಿರೋ ಇದು ಅದರಲ್ಲಿ ಹಾಕಿ ಇದು ಹಿಂಗೆ ಒಂದು ಮಿಕ್ಸ್ ಮಾಡಿ ಕೊಡ್ಬೇಕು. ಸೊ ಆವಾಗ ಅದು ಸೆಂಟರ್ ಅಲ್ಲಿ ಇದು ಒಂದು ತರ ಒಂದು ಪಫ್ ತರ ಹಿಂಗ್ ಬಂದ್ಬಿಡುತ್ತೆ, ಬಂದ್ ತರ ಬರುತ್ತೆ. ಎಸ್, ಇಟ್ ಕಮ್ಸ್ ಲೈಕ್ ದಟ್. ಇದು ಆಮೇಲೆ ಇದು ಒಂದು ಕ್ಯಾಪ್ ತಗೊಂಡು ಅದು ಕ್ಲೋಸ್ ಮಾಡಿ ಇಡ್ಲೂಬೇಕು. ಸಿಮ್ಮಲ್ ಮಾಡ್ಬೇಕಾ ಇದನ್ನ? ನಾರ್ಮಲಿ ಅದು ಸಿಮ್ ಅಲ್ಲೇ ಮಾಡ್ತೀವಿ. ಇಲ್ಲಿ ಆಪಂ ಕಲರ್ ವೈಟ್ ಆಗಿದ್ರೆ ನಮ್ ಶ್ರುತಿಗೆ ಎಲ್ಲಾ ಕಡೆ ವೈಟ್ ಕಲರ್ ಮೋಹಿನಿಗಳು ಕಾಣ್ತಾರಂತೆ. ಅಯ್ಯೋ, who said this? ಅಮ್ಮ, you said this? ಸತ್ಯವಾಗಿ ನಾನು ಹೇಳೇ ಇಲ್ಲ. ಶ್ರುತಿ, ಹೌದು, ನನಗೆ ಈ ತರ ನಾನು ಅದೇ ಹೇಳ್ದಲ್ಲ, ಕತ್ಲೆ ಬಂದಿದ ತಕ್ಷಣ ನಂಗೆ ಒಂದಿಷ್ಟು ದೃಶ್ಯಗಳು ಬರುತ್ತೆ. ದೇ ಮೇ ನಾಟ್ ರಿಯಲ್, ಇದು ನಂಗೆ ಸ್ವಲ್ಪ ತಲೆ ಪ್ರಾಬ್ಲಮ್ ಅನ್ಸುತ್ತೆ, ಬಟ್ ಹ್ಯಾಲುಸಿನೇಷನ್ಸ್. ಹೌದು, ನನಗೆ ಅದು ತುಂಬಾ ಭಯ. ನನ್ಗದು ಇಟ್ಸ್ ತುಂಬಾ ಹೆದರಿಕೆ. ಅದಕ್ಕೆ ಒಬ್ರು ಬಂದ್ ಕೇಳಿದ್ರು, ನೀವು ಹೊರರ್ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು. ಇಲ್ಲಪ್ಪ, ನಂಗೆ ಹೊರರ್ ಸಿನಿಮಾ ನೋಡಕ್ ಆಗಲ್ಲ, ನಾನೇ ಆ ಸಿನಿಮಾ ಪ್ರೀಮಿಯರ್ಗೆ ಬರಲ್ಲ, ಬೇಡ ನನ್ನ ಆಕ್ಟ್ ಮಾಡಿಸ್ಬೇಡಿ ಹೊರರ್ ಫಿಲ್ಮ್ ಅಲ್ಲಿ ಅಂತ ಹೇಳ್ಬಿಟ್ಟಿದೀನಿ. ಸದ್ಯಕ್ಕೆ ನಮಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಹಸಿವು ಕಿತ್ಕೊಂಡ್ ಹೋಗ್ತದೆ. ಇಟ್ಸ್ ರೆಡಿ. ಆಪಂ ಇವಾಗ ರೆಡಿ ಆಗಿದೆ, ಪ್ಲೇಟ್ ಬಂದು ಬೀಳಕ್ಕೆ ಕಾಯ್ತಾ ಇದೆ. ಆಂಟಿ, ಪ್ಲೀಸ್ ಡೂ ದಿ ಆನರ್ಸ್. ನಾವು ಹೆಲ್ತ್ ಕಾನ್ಶಿಯಸ್ ಪೀಪಲ್ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೊಳ್ತಾ ಇದೀವಿ. ಸೊ ಈ ಆಪಂ ಜೊತೆಗೆ ಸ್ಟ್ಯೂ ಹಾಕೊಂಡು ಬಟ್ ಏನ್ ಒಂದೇ ಒಂದು ಆಪಂ ರೆಡಿ ಆಗಿದೆ ಶ್ರುತಿಗೆ, ನನಗೆ. ಸೊ ತಿರ್ಗಾ ಒಂದು ಕೂಡ ಮಾಡ್ಬೇಡೋಣ. ತಿರ್ಗಿಸ್ಬೇಕು. ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಒಂದು, 2, ಇವಾಗ 3 ಅಂತ 3ನೇ ಆಪಮ್ಮು ಪ್ಲೇಟಿಗೆ ಬೀಳಕ್ ರೆಡಿ ಆಗಿದೆ. ನೀವು ಮನೇಲಿ ಮಾಡಿದ್ರೆ 3 ಮಾಡ್ಕೊಳಲ್ಲ, 100 ಮಾಡ್ಕೊಳ್ತೀರಾ? ಚೆಕ್ ಮಾಡೋಣ. ಹೆಂಗ್ ಕಳೆ ನೀನ್ ಹಿಂಗ್ ಡೈಲಾಗ್ಸ್ ಬಿಡ್ತೀಯಾ? ಅದು ಬೇರೆ ಸ್ಪಾಂಟೇನಿಯಸ್. ಈಗ ಸ್ವಲ್ಪ ಜಾಸ್ತಿ ಡೈಲಾಗ್ಸ್ ಅಲ್ಲ, ಜಾಸ್ತಿ ಹೊಟ್ಟೆಗೆ ಬಿಟ್ಕೊಳ್ಳೋದಾಗಿದೆ. ರೆಡಿ ತಿನ್ನೋಣ. ಕಮಾನ್. ಈ ಸೈಡ್ ಎಲ್ಲ ತೆಳ್ಳಗಿರುತ್ತೆ, ಸೆಂಟರ್ ಅಲ್ಲಿ ತುಂಬಾ ಸಾಫ್ಟ್ ಆಗಿರುತ್ತೆ, ಅಂಡ್ ದಟ್ ಇಸ್ ದ ಪರ್ಫೆಕ್ಟ್ ಟೇಸ್ಟ್. ರಂಪಾನೇ ಇಲ್ದೆ ರಂಪಂ ಪಂ ಅಂತ ಆಪಂ ರೆಡಿ ಆಯ್ತು, ನೋಡಿದ್ವಿ. ಸೊ ಇವಾಗ ಒಂದು ಸಣ್ಣ ರೀಕ್ಯಾಪ್, ಏನೇನೆಲ್ಲ ಬೇಕು ನೋಡೋಣ. ಆಪಂ ಬೇಕಾಗಿರುವ ಸಾಮಗ್ರಿಗಳು: ಇನ್ಸ್ಟಂಟ್ ಆಪಂ ಮಿಕ್ಸ್, ಸೋಡಾ, ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ, ತೆಂಗಿನಕಾಯಿ ಹಾಲು, ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಬೇಕಿಂಗ್ ಸೋಡಾ, ನೀರು ಸೇರಿಸಿ ಕೈ ಆಡಿಸುತ್ತಿರಬೇಕು. ಅದಕ್ಕೆ ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ ಹಾಕಿ ಗಂಜಿ ಹದ ಬರುವವರೆಗೂ ಕೈ ಆಡಿಸುತ್ತಿರಬೇಕು. ನಂತರ ತೆಂಗಿನಕಾಯಿ ಹಾಲು, ಇನ್ಸ್ಟೆಂಟ್ ಆಪಂ ಮಿಕ್ಸ್ ಹಾಕಿ ಕಲಸಬೇಕು. ಹದ ಬಂದ ನಂತರ ಬೌಲ್ಗೆ ಹಾಕಿ 1 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಆ ನಂತರ ಕಾದ ಬಾಣಲೆಗೆ ಎಣ್ಣೆ ಸವರಿ ತಯಾರಾದ ಹಿಟ್ಟನ್ನ ದೋಸೆ ರೀತಿಯಲ್ಲಿ ಹರಡಿ ಮುಚ್ಚಳ ಮುಚ್ಚಿದ್ರೆ ಆಪಂ ರೆಡಿ. ಅಮ್ಮ ಕೈ ರುಚಿ ಟೇಸ್ಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಅಮ್ಮನ್ಗೆ ಕೊಡೋಣ. ಎಸ್, ಫಸ್ಟ್ ಆಪಂ ಅಮ್ಮಗೆ, ಆಮೇಲೆ ನಮ್ಮ ಶ್ರುತಿಗೆ, ಆಮೇಲೆ ಶ್ರುತಿಗೆ. ರೆಡಿ ಅಮ್ಮ. ಆಹಾ ಆಹಾ, ದಿಸ್ ಇಸ್ ಗೋಯಿಂಗ್ ಟು ಬಿ ಎಪಿಕ್. ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾ? ನಾನು ಸ್ಟಾರ್ಟ್ ಮಾಡ್ಬಿಡ್ಲಾ? ನೋ, ವೇಟ್. ಓಕೆ, ರೆಡಿ, ಸ್ಟಡಿ, ಗೋ. ಮಮ್ಮು, ದಿಸ್ ಇಸ್ ಪರ್ಫೆಕ್ಟ್. this is so good. ಹೋಟೆಲ್ಗೆ ಹೋಗ್ಬಿಟ್ಟೆ ಆಪಂ ತಿನ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡೋದಲ್ಲ, ಮನೇಲಿ ಎಷ್ಟು ಈಸಿಯಾಗಿ ಮಾಡ್ಬೋದು ಆಪಮ್ಮನ್ನ.
ತುಂಬಾ ಚೆನ್ನಾಗಿದೆ ಆಂಟಿ, ತುಂಬಾನೇ ಚೆನ್ನಾಗಿದೆ. Very nice. Even I have to pat myself on the back, and Shruti, and you too. Okay? All of us should Shabash, pat ourselves on the back because we are good cooks. ವೆಜಿಟೇಬಲ್ ಸ್ಟ್ಯೂನು ಅಷ್ಟೇ, ಎಷ್ಟು ಸಿಂಪಲ್ ಆಗಿ ಕರೆಕ್ಟ್ ಆಗಿ ಖಾರ, ಕರೆಕ್ಟ್ ಆಗಿ ಉಪ್ಪು, ಹೆಲ್ದಿ ಬೇರೆ, ಯಾಕಂದ್ರೆ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿರೋದು. ಬರೀ ಕೊಬ್ಬರಿ ಎಣ್ಣೆ, ಹೆಲ್ದಿ ಈ ತರಾನೇ ಮಾತಾಡ್ತಾ ಇದೀವಿ ನಾವು. ಡಯಟ್ ಹಿಂಗಲ್ಲ, ಡಯಟ್ ಇನ್ನೇ ಜಾಸ್ತಿ ಮಾಡೋದು. ಬಟ್ ಶ್ರುತಿ ತುಂಬಾ ಡಯಟ್ ಮಾಡ್ತೀರಾ? ಇಲ್ಲ ಇಲ್ಲ ಹಾಗೇನಿಲ್ಲ, ಬಟ್ ನನ್ ಆಕ್ಚುಲಿ ನಾನು ತುಂಬಾ ಬೇಗ ದಪ್ಪ ಆಗ್ತೀನಿ, ತುಂಬಾ ಬೇಗ ಸಣ್ಣನೂ ಆಗಕ್ಕಾಗುತ್ತೆ ನಂಗೆ. ಮೈ ಬಾಡಿ ಇಸ್ ಲೈಕ್ ದಟ್. Me too. ಅಲ್ವಾ? ಐ ಥಿಂಕ್ ವಿ ಬೋತ್ ಕೆನ್. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ನೇಮ್, ಐ ಟೆಲ್ ಯು. ಹೆಸರೇ. ಬಟ್ ಐ ಥಿಂಕ್ ಡಯಟ್ ಜೊತೆ ತುಂಬಾನೇ ಅವಶ್ಯಕತೆ ಏನಂತಂದ್ರೆ ಎಕ್ಸರ್ಸೈಸ್. ಸೊ ನೀವ್ ಎಷ್ಟು ಬೇಕಾದ್ರೆ ಏನ್ ಬೇಕಾದ್ರೂ ತಿನ್ನಿ, ಬಟ್ ಅದ್ರ ಜೊತೆಗೆ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಇಟ್ ವಿಲ್ ಬ್ಯಾಲೆನ್ಸ್ ಥಿಂಗ್ಸ್ ಔಟ್ ಅಂಡ್ ಇಟ್ಸ್ ಓನ್ಲಿ ಫಿಟ್ನೆಸ್ ಅಲ್ವಾ ಅಮ್ಮ? ಖಂಡಿತವಾಗಿ. ತಿನ್ನೋ ಟೈಮಲ್ಲಿ ಸಾಮಾನ್ಯವಾಗಿ ಸುಮಾರು ಜನರು ರೇಡಿಯೋನ ಆನ್ ಮಾಡ್ಕೊಂಡು ಹಾಡ್ ಕೇಳ್ಕೊಂಡು ತಿಂತಾರಂತೆ. ಯಾಕೆ ಬಿಗ್ ಎಫ್ ಆನ್ ಮಾಡ್ಬೇಕಾ ನಾವು? ಜಯಲಕ್ಷ್ಮಿ FM ನ ಆನ್ ಮಾಡೋಣ ಇವಾಗ. ಅಮ್ಮ ಲೆಟ್ಸ್ ಡೂ ದಿಸ್, ಲೆಟ್ಸ್ ಎಂಡ್ ದಿಸ್ ಆನ್ ಅ ವೆರಿ ಸ್ವೀಟ್ ಮ್ಯೂಸಿಕಲ್ ನೋಟ್. ಅಮ್ಮ ಕನ್ನಡ ಹಾಡು ಯಾವ್ದಾದ್ರು? ಕೃಷ್ಣ ಕಾನ್ಹ. ನಾವು ಕಾನ್ಹಾ ಬಗ್ಗೆ ಅಲ್ಲ, ಖಾನಾ ಬಗ್ಗೆ ಮಾತಾಡ್ತಾ ಇದ್ವಿ. ಇಷ್ಟು ಅದ್ಭುತವಾದ ಅಮ್ಮನ ಕೈ ರುಚಿನ ಸ್ಟಾರ್ ಸವಿರುಚಿಯಲ್ಲಿ ಆಪಮ್ ಸ್ಟ್ಯೂ ನ ಟೇಸ್ಟ್ ಮಾಡಾಗಿದೆ. ಇವಾಗ ಬನ್ನಿ, ಕೈ ತೊಳ್ಕೊಳ್ಳೋ ಸಮಯ ಬಂದೇ ಬಿಟ್ಟಿದೆ. Yes. ಕಮ್ ಆನ್, ಲೆಟ್ಸ್ ಡೂ ಇಟ್. ವೆರಿ ವೆರಿ ಸಿಂಪಲ್, ಮುಖದ ಮೇಲೆ ಸ್ಮೈಲ್ ಅಂಡ್ ಡಿಂಪಲ್ ಬೀಳುವಂತಹ ಆಪಮ್ ಅಂಡ್ ವೆಜಿಟೇಬಲ್ ಸ್ಟ್ಯೂ ನ ಅಮ್ಮ ನಮ್ಗೋಸ್ಕರ ಮಾಡ್ಕೊಟ್ರು. ಶ್ರುತಿ, ಅಮ್ಮಗೆ ಟಾಟಾ ಬೈ ಬೈ ಸಿ ಅಂತ ಹೇಳೋ ಸಮಯ ಬಂದಿದೆ. ಹೌದಾ? ಬಟ್ ಅದಕ್ಕಿಂತ ಮುಂಚೆ ನಾವಿಬ್ರು ಇಷ್ಟೆಲ್ಲ ಲಿಪ್ಸ್ಟಿಕ್ ಹಾಕೊಂಡಿದೀವಲ್ಲ, ಅದನ್ನ ಟ್ರಾನ್ಸ್ಫರ್ ಮಾಡೋಣ ಬಾ. ರೆಡಿ? 1 2 3. ನನ್ ಜಾಸ್ತಿ ಟ್ರಾನ್ಸ್ಫರ್ ಆಗಿದೆ. ನಂದು ಜಾಸ್ತಿ ಟ್ರಾನ್ಸ್ಫರ್ ಆಗಿದೆ. ನನ್ ಜಾಸ್ತಿ ಇದೆ. Okay, proud moment for me to be with such beautiful children. ಅಮ್ಮ ಶ್ರುತಿಗೋಸ್ಕರ ಅಂಡ್ ಈ ಶ್ರುತಿಗೋಸ್ಕರ ಕೂಡ ಸ್ಟಾರ್ ಸವಿರುಚಿಗೆ ಬಂದು ಅಡ್ಗೆ ಮಾಡ್ಕೊಟ್ಟಿದ್ದೀರಾ. ಹೇಗನ್ನಿಸ್ತಾ ಇದೆ ನಿಮ್ಗೆ? ನನಗೆ ಒಂದು ಎಂಟೈರ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಮನೆಯಲ್ಲಿರುವಾಗ ಒಂದೊಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಹಿಂಗೆ ಅಡಿಗೆ ಮಾಡೋದೆಲ್ಲ ನೋಡ್ತೀವಿ. ಸೊ ನಾನೊಂದಿನ ಆ ಥರ ಮಾಡ್ತೀನಿ ಅಂತ ನನಗೆ ಇಮ್ಯಾಜಿನೇ ಮಾಡಿಲ್ಲ, ಯುನೋ. ಸೊ ದಿಸ್ ಇಸ್ ಸಮಥಿಂಗ್ ಆಫ್ ಎ ವೆರಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ್ಯಾಟ್ ಟು ಮೀ. ಐ ಥ್ಯಾಂಕ್ ಕಲರ್ಸ್ ಟಿವಿ ಅಂಡ್ ಶ್ರುತಿ ಫಾರ್ ದ್ಯಾಟ್. ಈಸ್ ರಿಯಲ್ ಸ್ಟಾರ್. ಸೊ ಈ ಶೋ ಅನ್ನ ಎಲ್ಲಾ ತಾಯಂದ್ರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಹೌದು. ಅಂಡ್ ಹಾಗೆ ಅಮ್ಮಗೆ ಟಾಟಾ ಬೈ ಬೈ ಸಿ ಯು. ಬಾಯ್ ಮಾ. ಬನ್. ಸೊ ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡಕ್ ಸಿಗತ್ತೆ, ಶ್ರುತಿ ಜೊತೆ ಯಾರು ಬರ್ತಾ ಇದಾರೆ, ಏನ್ ಸ್ಪೆಷಲ್ ಅಡ್ಗೆ ಮಾಡ್ಕೊಡ್ತಾ ಇದಾರೆ ಎಲ್ಲ ಗೊತ್ತಾಗತ್ತೆ. ಜೊತೆಗೆ ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಅಂತ ಶ್ರುತಿದು ಒಂದು ಲವ್ ಸ್ಟೋರಿ ಇದೆ, ಕ್ರೇಜಿ ಪ್ರಪೋಸಲ್ ಕಥೆ. ಆ ಕಥೆನ ರಿವೀಲ್ ಮಾಡುವ ಕಾರ್ಯಕ್ರಮ ಇದೆ. ಆಲ್ಸೋ ಶ್ರುತಿ ಹೀರೋಯಿನ್ ಆಗಿಂತ ಮುಂಚೆ ಒಬ್ರೇ ಸ್ಟೆಪ್ ಹಾಕಿಲ್ಲ, ಬೇರೆಯವ್ರಿಗೂ ಡಂಕಣಕ ಅಂತ ಸ್ಟೆಪ್ಸ್ ಹಾಕ್ಸಿದ್ದಾರೆ, ಬ್ಯಾಕ್ ಡಾನ್ಸರ್ ಆಗಿದ್ದಾರೆ. ಆ ಕಥೆಗಳ ಬಗ್ಗೆ ಎಲ್ಲ ನಾಳೆ ನೋಡೋಣ ಇದೇ ಜಾಗದಲ್ಲಿ. ಎಲ್ಲಿ ಅಂದ್ರೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಪವರ್ಡ್ ಬೈ ವಿಮ್. ನಾನು ನಿಮ್ಮ ಶ್ರುತಿ. ನಾನು ಕೂಡ ನಿಮ್ಮ ಶ್ರುತಿ. See you tomorrow. Until then, bye bye. See you tomorrow. Until then, bye bye.